ಹೊರಗಡೆ ಇತ್ತು. ಪ್ರಾಸ್ಟಿಟ್ಯೂಷನ್ಗೆ ಅನುಮತಿ ಏನಾದರೂ ಕೊಟ್ಟಿತ್ತು ಅದಕ್ಕೆ ಮೇಲೆ ಕೋರ್ಟ್ ಬಿಟ್ಟು ಅಲ್ಲಿ ಸರ್ ಬಿಜೆಪಿ ಅವರು ಜೆಡಿಎಸ್ ರಾಜೀನಾಮೆ ಒತ್ತಾಯ ಮಾಡ್ತಾ ಇದ್ದಾರೆ, ಕಾನೂನು ಹೋರಾಟ ಮಾಡ್ತಾರೆ. ರಾಜೀನಾಮೆ ಕೊಡಬೇಕು ಅಂತ ಏನು ಕಾನೂನಲ್ಲಿ ಕೋರ್ಟಲ್ಲಿ ಏನಾದ್ರು ಆರ್ಡರ್ ಆಗಿದೆ ಅಷ್ಟೇ. ರಾಜೀನಾಮೆ ಕೊಡೋ ಪ್ರಶ್ನೆ ಇರೋದು ಆರೋಪ ಇದೆ. ಆರೋಪ ಸಿದ್ದರಾಮಯ್ಯ ಆರೋಪ ಇದಾಗಿದೆ ಅಂತಲ್ಲ, ಅದಕ್ಕಿಂತ ಕೋರ್ಟ್ ಮೇಲೆ ಇದಾರಲ್ಲ, ಇದಾದ್ರೆ ಇನ್ನೊಂದು ಇದೆಯಲ್ಲ, ಕೋರ್ಟ್ ಹೋಗ್ತಾರೆ ಅಲ್ಲಿ ಕಾನೂನು ಹೋರಾಟ. SIT ರಾಜ್ಯ ಸರ್ಕಾರ ಅಂಡರ್ ಬರೋದ್ರಿಂದ ನಂಬಿಕೆ ಇಲ್ಲ ರಾಜೀನಾಮೆ ಕೊಡಲಿ ಅಂತ ಆ ಥರ ಏನಿಲ್ಲ. ಅವ್ರು ಯಾರಾದ್ರು ಹೇಳ್ಕೋಬೋದು. ಅವ್ರು ಆಪೋಸಿಷನ್ ಕೆಲಸ ಮಾಡೋದಂತ ನಾವು ಡ್ಯೂಟಿ ಅವ್ರು ಹೇಳೋದು ಅವ್ರು ಹೇಳ್ತಾರೆ. ಕಾನೂನು ಹೋರಾಟ ಮಾಡ್ತಾರೆ. ಇವಾಗ ಸಿಂಗಲ್ ಬೆಂಚಲ್ಲಿ ಆಗಿದೆ, ಡಬಲ್ ಬೆಂಚಲ್ಲಿ ಹೋಗ್ತಾರೆ, ಚೀಫ್ ಜಸ್ಟಿಸ್ ಹತ್ರ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಮೇಲೆ ಹೋಗ್ತಾರೆ. ಎಲ್ಲೆಲ್ಲಿ ಏನೇನು ದಾಖಲೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯ ಸಿಗುವಂಥ ಹೊಸ ಸಂಪ್ರದಾಯ ಆರೋಪ ಬಂದರೂ ರಾಜೀನಾಮೆ ಕೊಡಲ್ಲ. ಕೇಜ್ರಿವಾಲ್ ಅವರು ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡಿದ್ರು. ಅದೇ ಥರ ಸಿದ್ದರಾಮಯ್ಯ ಅದು ಗೊತ್ತಿಲ್ಲ ಸರ್. ನಾನು ಅಲ್ಲಿ ಹೋದ್ರೆ ನೋಡ್ಬಿಟ್ಟು ಗೊತ್ತಾಗುತ್ತೆ ಸರ್. ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ. ಕೋರ್ಟ್ ವಿಚಾರ ಅಲ್ವಾ ಇದು. ಕೋರ್ಟ್ ವಿಚಾರವನ್ನು ನಾವು ಏನು ಮಾತಾಡಿದ್ರು ತಪ್ಪಾಗುತ್ತೆ. ಮಾತಾಡಬಾರ್ದಾಗುತ್ತೆ. ತಿಳ್ಕೊಳ್ದೇನೆ ನಾವು ಮಾತಾಡೋದು ತಪ್ಪಾಗುತ್ತೆ. ಹಂಗೂ ನೀವು ಹೇಳಿದ ಪ್ರಕಾರವಾಗಿದ್ರೆ ಕಾನೂನು ಹೋರಾಟ ಮಾಡ್ತಾರೆ. ಇನ್ನು ಅದಕ್ಕೆ ಮೇಲಿನ ಕೋರ್ಟ್ ಹೋಗ್ತಾರೆ. ಸರ್ಕಾರಕ್ಕೆ ಮುಜುಗರ ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಜುಗರ ಆಗುವಂಥ ಕೆಲಸ ನಾವು ಯಾರೂ ಸರ್ಕಾರದಲ್ಲಿ ನಾವು ಮಾಡಿಲ್ಲ, ಮಾಡೋದು ಇಲ್ಲ. ಅಂಥ ಕೆಲಸ ಯಾವುದೂ ಆಗಿಲ್ಲ. ಅದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರಣೆ ಏನಾಗಿದೆ, ಹೆಂಗಾಗಿದೆ, ಡಾಕ್ಯುಮೆಂಟೇಷನ್ ಗೊತ್ತು, ಯಾವ ಹಂತದಲ್ಲಿ ಆಗಿದ್ದು ಏನಾಗಿರೋದು ಗೊತ್ತಿರೋ ವಿಚಾರಣೆ, ಗೊತ್ತಿಲ್ಲದೆ ಇರೋದೇನು. ಆದರೂ ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಬೇಕಾಗಿದೆ. ಕೋರ್ಟ್ ಆದೇಶ ಕೊಟ್ಟಿದ್ದು ಮೇಲೆ ಕಾನೂನು ಹೋರಾಟ ಮಾಡ್ತಾರೆ. ರಾಜಕಾರಣ ಮಾಡಿದ್ದಾರೆ ಸರ್, ಚುಕ್ಕೆ ಇರಲಿಲ್ಲ ಈ ಒಂದು ವಿಚಾರದಿಂದ. ಈ ಒಂದು ವಿಚಾರದಲ್ಲಿ ಅವನೇನೋ ನಮ್ಮ ಸಿದ್ದರಾಮಣ್ಣ ಅವ್ರದ್ದು ಎಲ್ಲಾದರೂ ಒಂದು ಸಿಗ್ನೇಚರ್ ಇದೆಯಾ, ಸಿದ್ದರಾಮಣ್ಣ ಅವರು ಸೈಟ್ಗೆ ಏನಾದರೂ ಬಂದಿದೆಯಾ, ಸಿದ್ದರಾಮಣ್ಣ ಅವ್ರಿಗೆ ಏನಾದರೂ ಅವ್ರು ಹೇಳಿ ಮಾಡಿಸಿದ್ದಾರೆ, ಇಲ್ಲ ಅವ್ರ ಅಧಿಕಾರಿ ಅವಧಿಯಲ್ಲಿ ಏನಾದರೂ ಆಗಿದೆಯಾ, ನೀವೇ ಹೇಳಿದೆ. ಅವ್ರ ಅಧಿಕಾರ ಅವಧಿಯಲ್ಲಿ ಆಗಿರೋದಲ್ಲ, ಅವ್ರು ಸಿಗ್ನೇಚರ್ ಮಾಡಿರೋದಲ್ಲ, ಅವ್ರು ಅಪ್ರೂವ್ ಮಾಡಿರೋದಲ್ಲ, ಅವ್ರ ಅಧಿಕಾರ ಅವಧಿಯಲ್ಲಿ ಇದ್ದಾಗ ರಿಜೆಕ್ಟ್ ಮಾಡಿರುವಂಥದ್ದು. ನನ್ನ ಅಧಿಕಾರದಲ್ಲಿ ನಾನು ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿರುವಂಥ ಕೆಲಸವನ್ನು ಇವರೇ ಬೇಕು ಅಂತ ಮಾಡಿ ತಿರ್ಗಿ ಅದ್ರ ಮೇಲೆ ಈ ಥರ ಮಾಡೋದು ಒಳ್ಳೆಯದಲ್ಲ. ಸಿದ್ದರಾಮಣ್ಣ ಅವರು ಯಾವತ್ತಿದ್ರು ಅವರು ಒಂದು ಕಪ್ಪು ಚುಕ್ಕೆ ಇಳಿದೆ ತೆರೆದ ಪುಸ್ತಕ ಥರ ಇರುವಂಥವರು ಸಿದ್ದರಾಮಣ್ಣ ಅವರು. ನಾವು ಅವ್ರ ಜೊತೆ 5 ವರ್ಷಗಳ ಕಾಲ ಕೆಲಸ ಮಾಡಿದ್ವಿ. 13ರಿಂದ 18ವರೆಗೂ ನಾವೆಲ್ಲ ಜೊತೆಯಲ್ಲಿದ್ದೀವಿ. ಅವ್ರು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮುಗಿಸಿರುವಂಥ ಮನುಷ್ಯ ಅಂತ ಹೇಳಿದ್ರೆ ನಾವು ಹೇಳ್ಕೊಳ್ಳೋಕೆ ಆಗೋದಿಲ್ಲ. ಅಂಥ ಅಭಿವೃದ್ಧಿಗೆ ಇರುವಂಥ ಮನುಷ್ಯ. ಆ ಮನುಷ್ಯನಿಗೆ ಅವ್ರ ಮಿಸ್ಸಸ್ಗೇನೋ ಸೈಟ್ ಕೊಟ್ಟಿದ್ದಕ್ಕೆ ಇವ್ರ ಮೇಲೆ ಪ್ರಾಸ್ಟಿಟ್ಯೂಟ್ ಅದೇನು ನಮ್ಗೆ ಅರ್ಥನೇ ಆಗಿಲ್ಲ. ಹೆಂಗೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ. ಇನ್ನು ಇವಾಗ ಹೋಗ್ತೀವಿ ನಾವು, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಮುಳುವಾಗಿ ಬೆಂಬಲವಾಗಿ ನಿಲ್ತೀರಾ ರಾಜೀನಾಮೆ ಕೊಟ್ಟಿದ್ರು ಅಂತ. ಅದಕ್ಕೆ ನೋಡಿ ಸರ್, ಇವಾಗ ನಿಮ್ಮ ಜೋಬಲ್ಲಿ ನಾನು ಪೆನ್ ಎತ್ಕೊಂಡಿದ್ದೀನಿ, ಅದೆಲ್ಲರಿಗೂ ಗೊತ್ತಿದೆ, ನೀವು ನೋಡಿದ್ದೀರಾ. ನಾನು ಕಟ್ಟು ಯಡಿಯೂರಪ್ಪನವ್ರ ಮೇಲೆ ಆ ಥರ ಆರೋಪ ಬಂದಿತ್ತು ಅವಾಗ. ಅದರಿಂದ ತನಿಖೆಯಾಗಿ ಪ್ರೂವ್ ಮಾಡಿದ್ರು ಆಗಿತ್ತು. ಇವಾಗ ಇದೇನು ತನಿಖೆ ಆಗಿತ್ತು, ಪ್ರೂವ್ ಆಗಿದೆ ಸರ್. ತಾವು ಯಾವ ಥರ ಬೆಂಬಲವಾಗಿ ನಿಲ್ತೀರಾ ಸರ್? ಬೆಂಬಲ ಯಾರು ಅವ್ರ ಪರವಾಗಿ ಬೆಂಬಲ, ಇವ್ರ ಪರವಾಗಿ ಬೆಂಬಲ ಅನ್ನೋದೇನೂ ಇಲ್ಲ. ಯಾರ ಪರನೂ ಇದೇನಿಲ್ಲ, ಯಾರ ಪರನೂ ಬೆಂಬಲ ಅಲ್ಲ. ಕಾನೂನು ಹೋರಾಟ ಮಾಡ್ತಾರೆ, ಕಾನೂನು ಹೋರಾಟ ಮಾಡಲಿ ಅಂತ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಬೆಂಬಲ ಮಾಡ್ತೀವಿ. ಖಂಡಿತವಾಗ್ಲೂ ನಾವು ಯಾವತ್ತೂ ಅಭಿಮಾನ ಇದ್ದೇ ಇರ್ತೀವಿ. ಅಭಿಮಾನ ಇಲ್ಲದೇ ಇರೋದಿಲ್ಲ. ಸಿದ್ದರಾಮಣ್ಣ ಮೇಲೆ ಯಾವತ್ತೂ ನಮ್ಮ ಅಭಿಮಾನ ಇದ್ದೇ ಇರುತ್ತೆ. ಸಿದ್ದರಾಮಣ್ಣ ಅವ್ರಿಗೋಸ್ಕರ ನಾವು ಅವ್ರು ಹೇಳಿದ ಕೆಲಸವನ್ನು ಮಾಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಸರ್, ಒಂದು ವೇಳೆ ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಬಂದರೆ ಮುಂದೆ ಏನು ಮಾಡ್ತೀರಾ? ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ರಾಜೀನಾಮೆ ಕೊಡಬೇಕಾ ಬೇಡವಾ ಅನ್ನೋದು ನಮ್ಮ ಹೈಕಮಾಂಡು, ನಮ್ಮ ಸುರ್ಜೇವಾಲಾ ಅವರಿದ್ದಾರೆ, ಖರ್ಗೆ ಸಾಹೇಬರು ಇದ್ದಾರೆ, ವೇಣುಗೋಪಾಲ್ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ಅವರು ತೀರ್ಮಾನ ಮಾಡ್ತಾರೆ. ಇವ್ರು ನಾವ್ಯಾರು ತೀರ್ಮಾನ ಮಾಡಿ ನಾವ್ಯಾರು ಹೇಳೋದಕ್ಕೆ ಒಟ್ಟಿನಲ್ಲಿ ಒಂದು ಹಿನ್ನಡೆ ಅಂತೂ ಆಯಿತು ನಿಮಗೆ. CM ಹಿನ್ನಡೆ ಅಲ್ಲ, ಇದು ಮುನ್ನಡೆ. ನಮಗೆ ಹಿನ್ನಡೆ ಏನಕ್ಕಾಗಿದೆ? ಮುನ್ನಡೆ ಆಗಿದೆ ನಮಗೆ. ಇನ್ನೊಂದು ಕಾನೂನು ಹೋರಾಟ ಮಾಡೋದಕ್ಕೆ ಇದೆ. ನಮಗೆ ಕಾನೂನು ಹೋರಾಟ ಮಾಡೋದಕ್ಕಿದೆ. ಖಂಡಿತವಾಗ್ಲೂ ನಮಗೂ ಒಂದು ಬುದ್ಧಿ ಬಂದಿದೆ. ಇದರಿಂದ ಯಾವ ರೀತಿಯಲ್ಲಿ ನಡ್ಕೋಬೇಕು, ಯಾವ ರೀತಿ ನಾವೇನೂ ಮಾಡದೇ ಇದ್ರೂ ನಮ್ಮ ಮೇಲೆ ತಪ್ಪುಗಳಾಗ್ತವೆ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ಮೇಲೆ ನಾವು ಯಾವ ರೀತಿಯಲ್ಲಿ ನಡ್ಕೋಬೇಕು ಅನ್ನೋದು ನಮಗೂ ಒಂದು ದಾರಿ ಆಗಿದೆ. ಸರ್, ಕುಮಾರಸ್ವಾಮಿ ಅವ್ರ ವಿರುದ್ಧನೂ ತಾವು ಎಲ್ಲ ಸರ್ಕಾರದಿಂದ ಇದಾಗಿತ್ತು, ತನಿಖೆ ಆಗಬೇಕಂತ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಇದುವರೆಗೂ ಆಗಿದೆ. ಕುಮಾರಸ್ವಾಮಿ ಅವರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ಇನ್ನೊಬ್ಬರ ಬಗ್ಗೆ ನಾನು ಯಾರ ಬಗ್ಗೆ ನಾನು ಮಾತಾಡೋದು. ಪ್ರಾಸಿಕ್ಯೂಷನ್ಗೆ 24 ಅವರ್ಸಲ್ಲಿ ಕೊಟ್ಟರು ರಾಜ್ಯಪಾಲರು. ಅವ್ರ ವಿರುದ್ಧವಾಗಿ ಅದೇ ನೀವೇ ಅರ್ಥ ಮಾಡ್ಕೊಳ್ಳಿ. ನಾವೇನು ಹೇಳೋದು ಬೇಡ, ನೀವೇ ಅರ್ಥ ಮಾಡ್ಕೊಳ್ಳಿ. ಯಾವ್ದು ನಿಜ ಯಾವ ಸುಳ್ಳು ಅನ್ನೋದು ನೀವೇ ಮಾತಾಡ್ಕೊಳ್ಳಿ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದಿಲ್ಲ. ನಾವು ಸಿದ್ದರಾಮಣ್ಣ ಅವ್ರಿಗೂ ಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದು ಸರಿಯಲ್ಲ. ಆದರೆ ಇವತ್ತು ಕೋರ್ಟಲ್ಲಿ ಆದೇಶ ಆಗಿದೆ. ಕೋರ್ಟ್ ಆದೇಶಕ್ಕೆ ಕೋರ್ಟ್ ಆದೇಶವನ್ನು ನಾವು ಸ್ವಾಗತ ಮಾಡಬೇಕಾಗ್ತದೆ. ಸ್ವಾಗತನೂ ಮಾಡಿದ್ದೀವಿ, ಪ್ಲಸ್ ಕಾನೂನು ಹೋರಾಟವನ್ನು ಮಾಡಿ. ಇವತ್ತು ಬಿಜೆಪಿ ಹೋರಾಟ ಮಾಡ್ತಿದ್ದಾರೆ ಸರ್ ಎಲ್ಲ ಕಡೆ. CM ಮಾಮೂಲಿ ಡೈಲಿ ಹೋರಾಟ ಮಾಡಬೇಕು. ಬಿಜೆಪಿ ಡೈಲಿ ಹೋರಾಟ ಮಾಡ್ತಾ ಇದ್ದಾರೆ. ನಮಗೂ ಏನಾದರೂ ಬುದ್ಧಿ ಅದು ಇನ್ನೂ ಗೊತ್ತಿಲ್ಲದೆ ಇರೋದೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಅವ್ರು ಹೋರಾಟ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಧನ್ಯವಾದ.